ಭಾರತೀಯ ಅರಣ್ಯ ಕಾಯ್ದೆ 1927 ಸೆಕ್ಷನ್ 35 ಅಡಿಯಲ್ಲಿ ಪರಿಸರ ಸಂರಕ್ಷಣೆ ಉದ್ದೇಶಗಳಿಗಾಗಿ ಇರೋ ಅರಣ್ಯಗಳನ್ನು ರಾಜ್ಯ ಅರಣ್ಯಗಳಾಗಿ ಪರಿವರ್ತಿಸಲಾಗಿದೆ. ಭಾರತೀಯ ಅರಣ್ಯ ಕಾಯ್ದೆ 1927 ಸೆಕ್ಷನ್ 35 ಅಡಿಯಲ್ಲಿ ಪರಿಸರ ಸಂರಕ್ಷಣೆ ಉದ್ದೇಶಗಳಿಗಾಗಿ ಇರೋ ಅರಣ್ಯಗಳನ್ನು ರಾಜ್ಯ ಅರಣ್ಯಗಳಾಗಿ ಪರಿವರ್ತಿಸಲಾಗಿದೆ. ಅದರಂತೆ ಕೋಲಾರ ತಾಲೂಕಿನ ಅಬ್ಬಣಿ ಕಿರು ಅರಣ್ಯವನ್ನ 1931ರಲ್ಲಿ 619 ಎಕರೆ ನೋಟಿಫಿಕೇಶನ್ ಆಗಿದ್ದು, ಮುಂದೆ ಅರಳಕುಂಟೆ ರಾಜ್ಯ ಅರಣ್ಯವಾಗಿ 409 ಎಕರೆ 35 ಗುಂಟೆ ಜಮೀನು ನೀಡಿ ಆದೇಶಿಸಿದ್ದಾರೆ ಎಂದು ಭೂ ಸಂತ್ರಸ್ತರ ಹೋರಾಟ ಸಮಿತಿ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ಪದಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ನೀರಾವರಿಗಳು, ಪಾಲಿ ಹೌಸ್ಗಳು ಸೆಕ್ಷನ್ 35 ಅಲ್ಲಿ 1931ರಲ್ಲಿ ಏನ್ ಮಾಡ್ತಾರಂದ್ರೆ ಒಂದು ನೋಟಿಫಿಕೇಶನ್ ಮಾಡ್ತಾರೆ. ಏನಂದ್ರೆ ಅಪ್ಪಣೆ ಕಿರು ಅರಣ್ಯ ಅಂತ. ಅಪ್ಪಣೆ ಕಿರು ಅರಣ್ಯ 619 ಎಕರೆ ಅಂತ ಮಾಡ್ಕೊಳ್ತಾರೆ ಸರ್. ಆಮೇಲೆ 1941ರಲ್ಲಿ ಏನ್ ಮಾಡ್ತಾರಂದ್ರೆ ಅದನ್ನ ಸ್ಟೇಟ್ ಫಾರೆಸ್ಟ್ ಕನ್ವರ್ಟ್ ಮಾಡ್ತಾರೆ ಸರ್. ಸ್ಟೇಟ್ ಫಾರೆಸ್ಟ್ ಕನ್ವರ್ಟ್ ಮಾಡಿದ್ಮೇಲೆ ಕಿರು ಅರಣ್ಯ ಅಲ್ಲಿ ಇರಲ್ಲ ಸರ್. ಅದು ಕಿರು ಅರಣ್ಯಕ್ಕೆ ಆಯ್ಸೆ 3 ರಿಂದ 5 ವರ್ಷ, ಮ್ಯಾಕ್ಸಿಮಮ್ 12 ಇಯರ್ಸ್ ಅಂದ್ರೆ 12 ವರ್ಷ. ಇಲ್ಲಿ ಅವ್ರದೇ ಆಕ್ಟ್ ಬುಕ್ ಏನ್ ಸರ್, ಅವ್ರದೇ ಆಕ್ಟ್ ಬುಕ್ ಅಲ್ಲಿ ಹೇಳ್ತಾರೆ ಅವರೇ ಏನಂದ್ರೆ ಈ ಅಧಿನಿಯಮ ಜಾರಿಗೆ ಬರೋದಕ್ಕೆ ಮುಂಚಿತವಾಗಿ ನಿರ್ಮಿಸಲಾಗಿರುವ ಸಣ್ಣ ಅರಣ್ಯಗಳು ಈ ಅಧಿನಿಯಮವು ಜಾರಿಗೆ ಬಂದ ದಿನಾಂಕಕ್ಕೆ ಮೊದಲು ಮೈಸೂರು ಅರಣ್ಯ ಅಧಿನಿಯಮ 1900, ನಮ್ಮದು ಇದೇ 1900 ಏನ್ ಸೆಕ್ಷನ್ ಮೈಸೂರು ಫಾರೆಸ್ಟ್ ಆಕ್ಟ್ ಇದೆಯಲ್ಲ ಸರ್ 1900, ಇದೇ ಆಕ್ಟ್ ಪ್ರಕಾರನೇ ನಮ್ಮದು ಸ್ಟೇಟ್ ಫಾರೆಸ್ಟ್ ಆಗಿರೋದು ಸರ್. 409 ಎಕರೆ 35 ಗುಂಟೆ ರಕ್ಷಿತ ಅರಣ್ಯ ಇದೆ ಸರ್. ಟೋಟಲ್ ಗೋಮಾಳ ಇರೋದೇ ಅಷ್ಟು ಸರ್. ಅಲ್ಲಿ ಪೂರ್ತಿ ಗೋಮಾಳ ಎಲ್ಲ ನಮ್ದೇ ಅನ್ನೋದು ಅಲ್ಲಿಗೆ ಅವರು ಏನಾದ್ರು ಅರ್ಥ ಇದೆಯಾ? ಅವರು ಬೇಸ್ಲೆಸ್ ಅಂದ್ರೆ ಏನೋ ಒಂದು ತಳಹದಿ ಇಲ್ದಂಗೆ ಮಾತಾಡಿ ದಾಖಲೆಗಳಿಲ್ದಂಗೆ ನಮಗೆ ತೊಂದರೆ ಕೊಡಕ್ ಬರ್ತಾ ಇದ್ದಾರೆ. ನಾನು ಅವರು DF ಅವ್ರಿಗೆ ಕೇಳಿದೆ, ಸರ್ ನಿಮ್ಮ ಹತ್ರ ಏನ್ ದಾಖಲೆ ಇದೆ ಕೊಡಿ, ನೀವೇನಾದ್ರೂ ದಾಖಲೆ ಕೇಳಿ, ನಮ್ಮ ಅರಣ್ಯದ ಬಗ್ಗೆ ನೀವೇನಾದ್ರೂ ದಾಖಲೆ ಕೇಳಿ, ನಾವು ಕೊಡಕ್ ತಯಾರಿದ್ದೀವಿ, ನೀವು ನಮಗೆ ತೊಂದರೆ ಕೊಡಬಾರ್ದು ಇನ್ಮೇಲೆ ಅಂತ ನಾವು ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ ಸರ್. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೇಳಿದ್ರಲ್ಲ, ಜಿಲ್ಲಾ ಪಂಚಾಯತ್ ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರೈತ ಮುಖಂಡರು, ರೈತರ 200 ಎಕರೆ ಕಂದಾಯ ಹಿಡುವಳಿ ಜಮೀನುಗಳನ್ನು ನಾಶ ಮಾಡಲು ಅರಣ್ಯ ಇಲಾಖೆಯವರು ಮುಂದಾಗಿದ್ದಾರೆ. ಕಾನೂನುಬದ್ಧವಾಗಿದ್ದ ಕಂದಾಯ ಭೂಮಿಗಳನ್ನು ಸರ್ಕಾರಕ್ಕೆ ಕೊಡುವ ಅಗತ್ಯ ಏನಿದೆ ಎಂದು ಪ್ರಶ್ನಿಸಿದರು. ರೈತರ ಜಮೀನುಗಳು ಏನು 200 ಎಕರೆ ಅರಣ್ಯದವರು ದೌರ್ಜನ್ಯದಿಂದ ನಾಶ ಮಾಡಿದ್ರು, ವಶಪಡಿಸಿಕೊಂಡಿದ್ದಲ್ಲ, ನಾಶ ಮಾಡಿದ್ರು. ಆ ದೌರ್ಜನ್ಯಕ್ಕೊಳಗಾದಂತ ಜಮೀನು ಅವರ ಅರಣ್ಯಕ್ಕೆ ಸಂಬಂಧನೇ ಇಲ್ಲ. ಹಾಗೇನೆ ಅವರ ಒಂದು 1941ರ ಒಂದು ನೋಟಿಫಿಕೇಶನ್, ಒಂದು ಸೆಟಲ್ಮೆಂಟ್ ಕಾಪಿನ ಮರೆ ಮಾಚಿ ಅವರು ಒಂದು ಬರೀ ಒಂದು ನೋಟಿಫಿಕೇಶನ್ ಅನ್ನ ಎತ್ಕೊಂಡ್ಬಂದು ಎಲ್ರಿಗೂ ಯಾಮಾರಿಸಿದ್ರು. ಆ ಯಾಮಾರಿಸಿದ್ದು ಅಂದ್ರೆ ಅಸತ್ಯ ಎಂದಿಗೂ ಉಳಿಯೋದಿಲ್ಲ ಅನ್ನೋದಕ್ಕೆ ಜೀವಂತ ಸಾಕ್ಷಿ ಈ ಒಂದು ಶಿಳಿಂಗೆರೆ, ಅಬ್ಬಣಿ, ಹರಟಿ, ಈ ಒಂದು ಅರಳಕುಂಟೆ ಒಂದು ರಾಜ್ಯ ಅರಣ್ಯ. ಈ ಒಂದು ಸತ್ಯನ ನಿರೂಪಿಸುವ ಸ್ವಲ್ಪ ಲೇಟ್ ಆಯಿತು, 1 ವರ್ಷ ಆಯಿತು ಸತ್ಯ ಹೊರಬರೋದಕ್ಕೆ. ಅಂದ್ರೆ ಅಷ್ಟು ದಿನಗಳವರೆಗೆ ಒಂದು ಹೋರಾಟವನ್ನ ನಮ್ಮ ಎಲ್ಲಾ ಸ್ನೇಹಿತರು, ಅದರಲ್ಲೂ ಮುಂಚೂಣಿಯಲ್ಲಿ ನಮ್ಮ ಗೋಪಾಲಣ್ಣ, ನಮ್ಮ ಸೂರ್ಯವರು, ಪಾಪ ಇನ್ನೊಬ್ರು ನವೀನ್ ಕುಮಾರ್, ಪಾಪ ಅವರು ಆಕ್ಸಿಡೆಂಟ್ ಆಗಿ ಮನೆಯಲ್ಲಿದ್ದಾರೆ. ಹಾಗೇನೆ ಮತ್ತೊಬ್ಬ ಧೀಮಂತ ನಾಯಕ ವೆಂಕಟೇಶ್ ರಾವ್ರನ್ನ ನಾವು ಈ ಸಂದರ್ಭದಲ್ಲಿ ಕಳ್ಕೊಂಡ್ಬಿಟ್ವಿ. ಪಾಪ ಅವ್ರಿಗೂ ಇವತ್ತು ಇದ್ದಿದ್ರೆ ನಮ್ಮ ಜೊತೆಯಲ್ಲಿ ಇವತ್ತು ಕೂತ್ಕೊಳ್ತಾ ಇದ್ರು. ಇವರ ಒಂದು ಎಲ್ಲರ ಒಂದು ಹೋರಾಟಕ್ಕೆ ಒಳ್ಳೆ ಸುಖಾಂತ್ಯ ಸಿಕ್ತು. ಈ ಸಂದರ್ಭದಲ್ಲಿ ಮೊದಲಿಗೆ ನಮ್ಮ ಗೋಪಾಲಣ್ಣ ರವರು ಉಚ್ಚ ನ್ಯಾಯಾಲಯದ ಆದೇಶದಂತೆ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತ ಜಂಟಿ ಸರ್ವೆ ಮಾಡಲು ತಹಸೀಲ್ದಾರ್ ಅವರಿಗೆ ಆದೇಶಿಸಿತ್ತು. ಅದರಂತೆ ಜಂಟಿ ಸರ್ವೆ ಮುಗಿದಿದ್ದು ಯಾವುದೇ ರೈತರು ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿಲ್ಲ ಎಂಬುದು ಸಾಬೀತಾಗಿದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ತಕ್ಷಣವೇ ರೈತರ ಜಮೀನುಗಳಿಗೆ ಪೋಡಿ ಮಾಡಿಕೊಡಬೇಕಾಗಿ ಮನವಿ ಮಾಡಿದರು. ಹಾಗೆ ಸರ್ಕಾರದ ಅನುದಾನಗಳನ್ನ ಒತ್ತುವರಿ ಹೆಸರಿನಲ್ಲಿ ನಷ್ಟ ಉಂಟು ಮಾಡಿ ರೈತರ ಕೋಟ್ಯಾಂತರ ರೂಪಾಯಿ ನಷ್ಟಕ್ಕೆ ಕಾರಣವಾದ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿದ್ದಾರೆ.